ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಕಮೆಂಟ್ಗಳನ್ನು ಮಾಡುವವರ ವಿರುದ್ಧ ಈಗಾಗಲೇ ಪೊಲೀಸರು ಸಮರವನ್ನು ಸಾರಿಯಾಗಿದೆ. ಮತ್ತೊಮ್ಮೆ ಮಗದೊಮ್ಮೆ ಶಾಕ್ ಕೊಡುವಂತಹ ಕೆಲಸವೂ ಕೂಡ ಇವರಿಗೆ ಆಗ್ತಾ ಇದೆ. ಕೆಟ್ಟ ಕಮೆಂಟನ್ನು ಮಾಡಿ ಸಿಕ್ಕಿಬಿದ್ರೆ 6 ತಿಂಗಳಿನಿಂದ 1 ವರ್ಷ ಜೈಲು ಫಿಕ್ಸ್. 1 ವರ್ಷದವರೆಗೂ ಕೂಡ ಜಾಮೀನು ನೀಡದಂತಹ ಕಠಿಣ ಕಾಯ್ದೆ 2024ರ ಜುಲೈ 1ರಿಂದ ಜಾರಿಗೆ ಬಂದಿದೆ ಐಟಿ ಕಾಯ್ದೆ. ನಟಿ ರಮ್ಯಾ, ರುಕ್ಮಿಣಿ ವಸಂತು, ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಅಶ್ಲೀಲ ಕಮೆಂಟ್ ಮಾಡಿದ ಪ್ರಕರಣ ಸೆಷನ್ಸು ಹೈಕೋರ್ಟ್ ತನಕ ಹೋದರೂ ಕೂಡ ಇವರುಗಳಿಗೆ ಜಾಮೀನು ಸಿಗ್ತಾ ಇಲ್ಲ. ಕನಿಷ್ಠ ಅಂದರೂ ಕೂಡ 3 ವರ್ಷ ಜೈಲು ಶಿಕ್ಷೆ, 1 ಲಕ್ಷ ದಂಡ ಇರುವಂತಹ ಸೆಕ್ಷನ್ಗಳಿವು ಅನ್ನೋದು ಗೊತ್ತಾಗ್ತಾ ಇದೆ. 1 ಲಕ್ಷ ರೂಪಾಯಿ ದಂಡ ಕಟ್ಟದಿದ್ದರೆ ದಂಡ ಕಟ್ಟುವ ತನಕ ಜೈಲು ಶಿಕ್ಷೆ ಕಡ್ಡಾಯವನ್ನು ಮಾಡಲಾಗಿದೆ. ಹಾಗಾಗಿ ಎಲ್ಲೋ ಕೂತ್ಕೊಂಡು ಯಾರ್ದೋ ಹೆಸರಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಮನಸ್ಸಿಗೆ ತೋಚಿದ ಹಾಗೆ ಕಮೆಂಟ್ ಮಾಡೋರು, ಅಶ್ಲೀಲವಾಗಿ ಕಮೆಂಟ್ ಮಾಡೋರು, ಮತ್ತೊಬ್ಬರ ತೇಜೋವಧೆಯನ್ನು ಮಾಡುವ ರೀತಿಯಲ್ಲಿ ಕಮೆಂಟ್ ಮಾಡೋರು ಸ್ವಲ್ಪ ಅಲರ್ಟ್ ಆಗಿರಬೇಕಾಗುತ್ತೆ. ನಾವು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ, ರಾಜ್ಯದ ಯಾವುದೋ ಮೂಲೆಯಲ್ಲಿದ್ದೀವಿ, ನಾವು ಹೆಂಗೆ ತಗಲಾಕೊಳ್ತೀವಿ ಅನ್ನುವಂತಹ ಭಂಡತನ ಇದ್ದರೆ ನೀವು ರುಕ್ಮಿಣಿ ವಸಂತ್ ಅವರ ಪ್ರಕರಣವನ್ನು, ರಮ್ಯಾ ಅವರ ಪ್ರಕರಣವನ್ನು, ವಿಜಯಲಕ್ಷ್ಮಿ ಅವರ ಪ್ರಕರಣವನ್ನು ನೋಡಬೇಕು. ಹೀಗೆ ಅವ್ರಿಗೂ ಕೂಡ ಎಲ್ಲೋ ಕೂತ್ಕೊಂಡು ಕಮೆಂಟ್ ಮಾಡಿದರು, ಗೊತ್ತಾಗಲ್ಲ ಅಂಥೇಳಿ ಅಂದ್ಕೊಂಡಿದ್ರು. ಪ್ರತಿಷ್ಠಿತ ಕೆಲಸದಲ್ಲಿದ್ದವರೇ ಈ ಕೆಲಸ ಮಾಡಿದರು. ಈಗ ಅವರೆಲ್ಲರೂ ಕೂಡ ಪೊಲೀಸರ ಅತಿಥಿಯಾಗಿದ್ದಾರೆ, ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ಹಾಗಾಗಿ ಈ ರೀತಿ ಕೆಟ್ಟ ಕಮೆಂಟ್ ಮಾಡೋರು, ಕೆಟ್ಟ ಅಭಿರುಚಿಯನ್ನು ಇಟ್ಕೊಂಡವರು, ವಿಕೃತ ಮನಸ್ಸನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕಕ್ತಾ ಇದ್ದವರು ಇನ್ನು ಮುಂದೆ ಸ್ವಲ್ಪ ಹುಷಾರಾಗಿರೋದು ಒಳಿತು. ಏನೂ ಗೊತ್ತಾಗಲ್ಲ, ಯಾರೂ ಕಂಡುಹಿಡಿಯೋದಕ್ಕಾಗಲ್ಲ ಅಂಥೇಳಿ ಮನಸ್ಸಿಗೆ ತೋಚಿದ ಹಾಗೆ ವರ್ತನೆ ಮಾಡಿದರೆ, ತಗಲಾಕ್ಕೊಂಡ್ರೆ ನರ್ಕವನ್ನು ತೋರಿಸ್ತಾರೆ ಪೊಲೀಸರು.